ಸ್ವದೇಶಿ ನಾಟಿ ತಳಿಯ ಹಸುಗಳ ಸಗಣಿಯನ್ನು ಸಣ್ಣ ಸಣ್ಣದಾಗಿ ವಿಂಗಡಿಸಿ ಸೂರ್ಯನ ಬಿಸಿಲಿನಲ್ಲಿ ಕನಿಷ್ಠ 15 ದಿನಗಳವರೆಗೆ ಚೆನ್ನಾಗಿ ಒಣಗಿಸಲಾಗುವುದು. ಹೀಗೆ ಒಣಗಿದ ಸಗಣಿಯನ್ನು ಒಂದು ಕಡೆ ಸಂಗ್ರಹಿಸಿ ನಂತರ ಬೆಂಕಿಯಿಂದ ಸುಡಲಾಗುವುದು. ಹೀಗೆ ಸಗಣಿಯನ್ನು ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡಿ ನಂತರ ಕಲ್ಲಿನಿಂದ ಅರೆದು ನುಣುಪಾಗಿ ಪುಡಿ ಮಾಡಲಾಗುವುದು. ಈ ಪುಡಿಯನ್ನು ಶುದ್ಧ ವಸ್ತ್ರದಿಂದ ಶೋಧಿಸಿ ನೀರಿನ ತೊಟ್ಟಿ ಅಥವಾ ದೊಡ್ಡ ಮಡಕೆಯಲ್ಲಿ 6 ದಿನಗಳವರೆಗೆ ನೆನೆಹಾಕಲಾಗುವುದು. 6 ದಿನಗಳ ಬಳಿಕ ನೀರಿನ ತಳಭಾಗದಲ್ಲಿ ಬೂದಿ ಪುಡಿಯು ಗಸಿಯ ರೂಪದಲ್ಲಿ ಸಂಗ್ರಹವಾಗಿರುತ್ತದೆ. ಈ ಗಸಿಯನ್ನು ಹೊರತೆಗೆದು ಅದರಲ್ಲಿನ ನೀರಿನಂಶವನ್ನು ತೆಗೆದು ಸಣ್ಣ ಸಣ್ಣ ಗಾತ್ರದ ವಿಭೂತಿ ಗಟ್ಟಿಗಳ ಆಕಾರವನ್ನು ಕೊಡಲಾಗುವುದು. ಹೀಗೆ ತಯಾರಾದ ವಿಭೂತಿ ಗಟ್ಟಿಗಳನ್ನು ಹಸುವಿನ ಸಗಣಿ ಬೆರಳಿಗಳಿಂದ ಸುಡಬೇಕು. ಈ ರೀತಿ ಒಣ ಸಗಣಿಯಿಂದ ಸುಡಲ್ಪಡುವ ವಿಭೂತಿ ಗಟ್ಟಿಗಳು ಶುದ್ಧ ಬಿಳಿಯ ಬಣ್ಣಕ್ಕೆ ತಿರುಗುತ್ತವೆ. ಈ ವಿಭೂತಿಯು ಹೆಚ್ಚು ಭಾರವಿಲ್ಲದೆ ಬೆರಳುಗಳಿಂದ ಉಜ್ಜಿದರೆ ಬೆರಳುಗಳಿಗೆ ಚೆನ್ನಾಗಿ ಲೇಪನವಾಗುತ್ತದೆ. ತಯಾರಿಕೆಯ ಸಮಯದಲ್ಲಿ ಸುಗಂಧ ಮಿಶ್ರಣ ಮಾಡಿದ್ದರೆ ಪರಿಮಳ ಹೊರಹೊಮ್ಮುತ್ತದೆ. ಇಂತಹ ವಿಭೂತಿಯು ಲಿಂಗ ಪೂಜಕರಿಗೆ, ಶಿವಭಕ್ತರಿಗೆ ಬಹಳ ಶ್ರೇಷ್ಠವಾದದ್ದು. ಇಷ್ಟೇ ಅಲ್ಲ, ವಿಭೂತಿಯನ್ನು ದೇಹದ 48 ಸ್ಥಾನಗಳಲ್ಲಿ ಅದನ್ನು ಧರಿಸಲ್ಪಡ್ತದೆ. ಹಣೆಯ ಮೇಲೆ ಆಜ್ಞಾಚಕ್ರದಲ್ಲಿ ಯಾವಾಗಲೂ ಜ್ಞಾನ ಪ್ರಜ್ಞಾ ಸ್ವರೂಪವಾಗಿ ಇರ್ತದೆ. ಯಾವಾಗ ಕೈಲಿಂದ ಕೆಲಸ ಮಾಡಬೇಕಾದ್ರೆ ಕೈಗೆ ಬಂದು ಅದು ಸಹಾಯ ಮಾಡಿ ಕೆಲಸ ಮುಗಿದ ನಂತರ ಮತ್ತೆ ವಾಸಸ್ಥಾನಕ್ಕೆ ಹೋಗುತ್ತದೆ. ಕಾಲುಗಳು ಚಲಿಸುವಾಗೂ ಕೂಡ ಆ ಪ್ರಜ್ಞಾಶಕ್ತಿ ಅಲ್ಲಿಗೆ ಬಂದು ಕಾಲಿನ ಕಾರ್ಯವನ್ನು ಮುಗಿಸಿದ ನಂತರ ಮತ್ತೆ ವಾಸಸ್ಥಾನ ಆಜ್ಞಾಚಕ್ರದಲ್ಲಿರುವುದರಿಂದ 48 ಸ್ಥಾನದಲ್ಲಿ ವಿಭೂತಿಯನ್ನು ಧರಿಸಲ್ಪಡ್ತದೆ. ವಿಭೂತಿಯನ್ನು ಧರಿಸುವುದರ ಮುಖಾಂತರ ಸರ್ವಾಂಗವು ವಿಭೂತಿಮಯವಾಗ್ತದೆ. ವಿಭೂತಿಯ ಮುಖಾಂತರ ವ್ಯಕ್ತಿತ್ವ ವಿಕಸನ ಆಗ್ತದೆ. ಮನೋಕಾಮನೆಗಳು ನಿಯಂತ್ರಿಸಲ್ಪಡ್ತವೆ. ಪಾಪ ಪ್ರಜ್ಞೆ ಜಾಗೃತ ಆಗ್ತದೆ. ಹೀಗಾಗಿ ಯಾರು ವಿಭೂತಿಯನ್ನು ಧರಿಸಿಕೊಳ್ತಾರೋ ಅವರಿಂದ ಪಾಪ ಕಾರ್ಯಗಳು ಆಗುವುದೇನೇ ಇಲ್ಲ, ಹಾಗೂ ಅಚಾತುರ್ಯವಾಗಿರುವಂಥ ಕೆಲಸಗಳು ಮಾಡುವುದೇ ಇಲ್ಲ. ಕಾರಣ ಅಂದರೆ ವಿಭೂತಿ ನಮ್ಮನ್ನು ಸದಾ ಜಾಗೃತವಾಗಿಡ್ತದೆ. 1 kg ದೇಸಿ ಆಕಳು ಸಗಣಿಯಲ್ಲಿರುವ ಔಷಧಿ ಗುಣಗಳು: ನೈಟ್ರೋಜನ್ 2%, ನೈಟ್ರೋಜನ್ ಮೊನಾಕ್ಸೈಡ್ 1.6%, ಫಾಸ್ಫರಸ್ ಪೆಂಟಾಕ್ಸೈಡ್ 2%, ಕ್ಯಾಲ್ಸಿಯಂ 3%, ಜಿಂಕ್ 235 ಮಿಲಿಗ್ರಾಂ, ಕಾಪರ್ 35 ಮಿಲಿಗ್ರಾಂ, ಐರನ್ 1200 ಮಿಲಿಗ್ರಾಂ, ಪೊಟ್ಯಾಷಿಯಂ ಆಕ್ಸೈಡ್ 2%, ಮೆಗ್ನೀಷಿಯಂ ಆಕ್ಸೈಡ್ 1.2%. ಆರೋಗ್ಯದ ದೃಷ್ಟಿಯಿಂದ ಮತ್ತು ನಿಮ್ಮ ವ್ಯಕ್ತಿತ್ವ ವಿಕಸನದ ದೃಷ್ಟಿಯಿಂದ, ಗೌರವದ ದೃಷ್ಟಿಯಿಂದ, ಈ 3 ದೃಷ್ಟಿಯಿಂದ ನೀವು ಜಾತಿ ಮತ ಅಂತ ಭೇದವೆಣಿಸದೆ ಇದೊಂದು ಆಯುರ್ವೇದಿಕ, ಹೇಗೆ ಆಕಳ ಹಾಲನ್ನು ಎಲ್ಲರೂ ಸೇವಿಸಿ ಆರೋಗ್ಯವನ್ನು ಹೆಂಗೆ ಪಡೀತಿರೋ ಅದೇ ರೀತಿ ಆಕಳದ ಗೋಮಯದ ವಿಭೂತಿಯನ್ನು ಎಲ್ಲರೂ ಧರಿಸಿಕೊಂಡು ಪಾವನರಾಗಿರಲ್ಲ. ಇದರಲ್ಲೇನು ಸಂದೇಹ ಇದೆ? ಸ್ವದೇಶಿ ಗೋವಿನ ಸಗಣಿಯಲ್ಲಿ ಈ ಎಲ್ಲ ಅಂಶಗಳು ಇರುವುದು ಇಂದು ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಮಾನವ ದೇಹವು ಖನಿಜಾಂಶ ಸತ್ವಗಳನ್ನು ಹೊಂದಿದ್ದು ವಿಭೂತಿಯು ಆರೋಗ್ಯ ದೃಷ್ಟಿಯಿಂದ ಮಹತ್ವದ್ದಾಗಿದೆ.